ನಮಸ್ಕಾರ ವೀಕ್ಷಕರೇ. ರಾಜ್ಯದ ಆಸ್ತಿ ವಲಸಿಗರಿಗೆ ಹಂಚೋಕೆನ ಏನ್ ಆಟ ಇದು ಎನ್ನುವ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಹೇಳ್ತಾರಲ್ಲ, ನಮ್ಮ ಅಂಗಿ ಚಡ್ಡಿಯನ್ನ ಬಿಚ್ಚಿಕೊಟ್ಟು ನಾವು ಬೆತ್ತಲೆ ನಿಂತ್ಕೊಂಡು ಇನ್ನೊಬ್ಬರಿಗೆ ಬಟ್ಟೆಯನ್ನ ಕೊಡಿಸಿದಂಗೆ ಇದು ಒಂಥರ ವಿಶೇಷವಾದ ಸನ್ನಿವೇಶ. ಹಾಗೆ ಆಕ್ರೋಶ ಭರಿತ ಮಾತುಗಳನ್ನ ಆರ್ ಅಶೋಕ್ ಅವರು ಮಾತನಾಡ್ತಾರೆ. ಏನಾಗಿತ್ತು ಅಂದ್ರೆ, ಅಲ್ಲಿ ಒಂದು ಕಲ್ಲು ಕ್ವಾರಿ ಇರ್ತದೆ, ಕೋಗಿಲು ಬಡಾವಣೆ ಅಂತ ಹೇಳಿ. ಕಲ್ಲು ಕ್ವಾರಿ ಅಂತ ಹೇಳಿದ್ರೆ ಅದು ತಗ್ಗಾದ್ಮೇಲೆ ಅಲ್ಲಿ ಏನಾಗ್ತದೆ, ಈಗ BBMP ಅವರು ಇಲ್ಲಿ ಕಸ ವಿಲೇವಾರಿ ಮಾಡ್ಲಿಕ್ಕೆ ಅಂತ ಹೇಳಿ ಅದನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಅದಕ್ಕಿಂತ ಮುಂಚೆ ಅಲ್ಲಿ ಒಂದಿಷ್ಟು ಮನೆಗಳನ್ನ ಕಟ್ಕೊಂಡ್ ಬಿಡ್ತಾರೆ. ಪರ್ಮಿಷನ್ ಯಾರು ಕೊಡ್ತಾರೋ ಹೇಳ್ತಾರಲ್ಲ, ದೇವರೇ ಬಲ್ಲ ಅಂತ ಹೇಳ್ಬೋದು. ಹೋಗಿ ಅಲ್ಲಿ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ. ನಂತರ ಅದು ವಲಸಿಗರು, ನಮ್ಮವರಲ್ಲ, ಎಲ್ಲೆಲ್ಲಿಂದ ಬಂದವ್ರಿಗೆ ಅಲ್ಲಿ ಮನೆ ಹಾಕಿದ್ದಾರೆ. ಯಾಕಂದ್ರೆ ಹಮಾರ ಲೋಗ್ ಅಂತ ಹೇಳಿ. ಈ ರೀತಿ ಆದ್ರೆ ರಾಜ್ಯದ ಆಸ್ತಿ ಇನ್ನೊಬ್ರಿಗೆ ಕೊಡೋದಾದ್ರೆ ನಮ್ಮ ಮಕ್ಕಳಿಗೆ ಏನು? ಇದೊಂದು ಪ್ರಶ್ನೆ. ಈಗ ಕೋರ್ಟಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ತಯಾರಿ ಮಾಡ್ಕೊಂಡಿದ್ದಾರೆ ಮುಂದೆ, ಯಾಕಂದ್ರೆ ಹೋಗ್ಲೇಬೇಕಾಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ಇದು ಕಡೆಗೆ ವಿಧಾನಸೌಧ ಆಸುಪಾಸ್ ಜಾಗ ಕೂಡ ಡೇಂಜರ್ ಝೋನಿಗೆ ಬರ್ತವೆ. ಇಲ್ಲಿ ಆರ್ ಅಶೋಕ್ ಅವರು ಅಂತಾರೆ, ಕಾಂಗ್ರೆಸ್ ನಾಯಕರು ಅಕ್ರಮ ವಲಸಿಗರಿಂದ ಹಣ ಪಡೆದು ಕೋಗಿಲೆ ಬಡಾವಣೆಯ ಸರ್ಕಾರಿ ಭೂಮಿ ವಲಸಿಗರಿಗೆ ನೀಡಿದ್ದಾರೆ. ವಿಪಕ್ಷ ನಾಯಕರಿಗೆ ಈ ಸರ್ಕಾರ ಇನ್ನೂ ಸರ್ಕಾರಿ ನಿವೇಶ ನೀಡಿಲ್ಲ ನಮಗೆ. ಅಂದ್ರೆ ನೋಡಿ ಯಾವ ರೀತಿ ಒಂದು ಕಣಿಗೆ ಬೆಣ್ಣೆ ಒಂದು ಕಣಿಗೆ ಸುಣ್ಣ ಅನ್ನ ಹೇಳ್ತಾ ಇದ್ದಾರೆ. ಈ ಚಿತ್ರಣವನ್ನ ನಿಮ್ಗೆ ತೋರಿಸ್ತೀವಿ. ಇದು ಪೂರ್ತಿ ಇದು ಸರ್ವೆ ನಂಬರ್, ಇದೆಲ್ಲ ಪೂರ್ತಿ 99, ಇವೆಲ್ಲಾನು ಪೂರ್ತಿ 99 ಸರ್ವೆ ನಂಬರ್. ಅದರಲ್ಲಿ 14 ಎಕರೆ 38 ಗುಂಟೆ ಇದೇನು ಮೊದಲು ಫಸ್ಟ್ ಕೊಟ್ಟಿದ್ದು 5 ಎಕರೆ, ಅದಾದ್ಮೇಲೆ 9 ಎಕರೆ 38 ಗುಂಟೆ. ಇವೆರಡು ಕೊಟ್ಟಿದ್ದು. ಇವೆರಡು ಉಳಿದ ಜಮೀನು ವಿಲೇವಾರಿ ಆಗಿದೆ, ಹಿಂದೆನೆ ವಿಲೇವಾರಿ ಮಾಡಿದ್ದಾರೆ. ಇದು ಕಲ್ಲು ಬಂಡೆ. ಹಿಂದೆ ಸರ್ಕಾರ ಇದನ್ನ ಲೀಸ್ ಕೊಟ್ಟಿತ್ತು, ಯಾರೋ ಪ್ರೈವೇಟ್ ವ್ಯಕ್ತಿಗೆ ಲೀಸ್ ಕೊಟ್ಟಿದ್ದು ಬಂಡೆ ಹೊಡ್ಕೊಳಕ್ಕೆ. ಅವರು ಬಂಡೆ ಹೊಡ್ಕೊಂಡಾದ್ಮೇಲೆ ಇದು ಹಳ್ಳ ಆಯ್ತು, ಕಲ್ಲು ಕ್ವಾರಿ ಆಯ್ತು. ಆ ಕಲ್ಲು ಕ್ವಾರಿಯಲ್ಲಿ ಇದನ್ನ ಘನತ್ಯಾಜ್ಯ ವಿಲೇವಾರಿಗೆ ಬೆಂಗಳೂರಿಗೆ ಹತ್ತಿರ ಇದೆ ಅಂತೇಳಿ ಕಾರ್ಪೊರೇಷನ್ಗೆ ರಿಕ್ವೆಸ್ಟ್ ಮೇಲೆ ಇದನ್ನ ಕೊಟ್ಟಿದ್ದಾರೆ. ಕಾರ್ಪೊರೇಷನ್ ರಿಕ್ವೆಸ್ಟ್ ಅದೇಲಪ್ಪ ಇಲ್ಲಿದೆ, ಕೊಡ್ತೀನಿ ಅದನ್ನ ರಿಕ್ವೆಸ್ಟ್ ಮೇಲೆ ಕೊಟ್ಟಿದ್ದಾರೆ. ಇದು ಮ್ಯಾಪ್, ಇದು ನೋಡಿ 2023 ಗೂಗಲ್ ಮ್ಯಾಪ್, 2020. ಇದು ಈ ರೆಡ್ ಬೌಂಡ್ರಿ ಇದೆಯಲ್ಲ, ಈ ರೆಡ್ ಮಾರ್ಕಿಂಗ್ ಇದೆ, ಇದು ಅಲಾಟ್ ಆಗಿರೋದು 14 ಎಕರೆ 38 ಗುಂಟೆ ಅಲಾಟ್ ಆಗಿರೋದು. ಇದು ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಇದೆಯಲ್ಲ, ಖಾಲಿ ಇದೆ ನೋಡಿ, ನೀರು ತುಂಬಿದೆ. ನೀರು ಅಂದ್ರೆ ಈ ಅಲ್ಲಿ ಕಸ ಹಾಕ್ತಾ ಇದ್ರು. 14 ಎಕರೆ ಅಪ್ರಾಕ್ಸಿಮೇಟ್ಲಿ 15 ಎಕರೆ 2 ಗುಂಟೆ ಕಡಿಮೆ, 15 ಎಕರೆದು ಮಾರ್ಕ್ ಮಾಡಿದ್ದೀನಿ. ಅಷ್ಟು ಖಾಲಿ ಇದೆ, ಪ್ಯೂರ್ಲಿ ಖಾಲಿ ಇದೆ. ದಿಸ್ ಎ ಸ್ಯಾಟಲೈಟ್ ಮ್ಯಾಪ್, ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಅವಾಗೂ ಇತ್ತು ಕ್ವಾರಿ, ಲಿಚರ್ಡ್ ಅಂದ್ರೆ ಇದು ನೀರು ತುಂಬಿಕೊಂಡಿತ್ತು, ಕೆರೆ ತರ ಆಗಿತ್ತು. ಸೊ ಇದು ಅವಾಗ. ಅದಾದ ಮೇಲೆ ಈಗ ನೋಡಿ, ಅದೇ ಎಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ. ಅದೇ ನೋಡಿ ಸ್ಕೆಚ್ ಮಾಡಿಸಿದ್ದೀನಿ. ವಾಸೀಮ್ ಅನ್ನೋನು ಎಲ್ಲರ ಹತ್ರನೂ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ವಾಸೀಮ್ ಅವ್ ಕಾಂಗ್ರೆಸ್ಸಿನ ಲೀಡರ್. ಇನ್ನೊಬ್ಬನ ಹೆಸರು ಐತೆ, ಅದು ಕೊಡ್ತೀನಿ, ವಾಸೀಮ್ ಅಂತ, ಕಾಂಗ್ರೆಸ್ ಲೀಡರ್. ಅವನೆಲ್ಲರ ಹತ್ರ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ, GPA ಮಾಡಿಕೊಟ್ಟಿದ್ದಾನೆ. ಆ ದಾಖಲೆನೂ ಅಧಿಕಾರಿಗಳ ಹತ್ರ ಇದೆ. ಅಂದ್ರೆ ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ಮನೆಗಳನ್ನ ನಿರ್ಮಾಣ. ನಮ್ಮ ಈ ಕೃಷ್ಣ ಬೈರೇಗೌಡರು ಇಡೀ ರಾಜ್ಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅಕ್ರಮಗಳ ತೆರವು. ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ಯಾವುದೇ ಮುಲಾಜಿಲ್ಲದೆ ನಾವು ತೆರವುಗಳನ್ನ ಮಾಡ್ತೀರಿ ಅಂತಂದ್ರು. ಇದು ಕಾರ್ಪೊರೇಷನ್ ಗಾರ್ಬೇಜ್ ರಸ್ತೆಯಲ್ಲಿ ಬೆಂಗಳೂರಿನ ಯಾವ ಹೈವೇ ನೋಡು, ರಸ್ತೆ ನೋಡು, ಎಲ್ಲಾ ಕಡೆ ಗಾರ್ಬೇಜ್ ಬಿದ್ದಿದೆ. ಈ ಗಾರ್ಬೇಜ್ ಹಾಕೋ ಜಾಗದಲ್ಲಿ ಕಾಂಗ್ರೆಸ್ ಅವರು ಮನೆ ಕಟ್ಕೊಂಡಿದ್ದಾರೆ. ಇದೇನಾ ಸಿದ್ದರಾಮಯ್ಯನವರೇ ನಿಮ್ಮ ನೀತಿ? ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ 5 ಎಕರೆ ಜಾಗವನ್ನ ನೊಂದಿದಾರರಿಂದ ಸರ್ವೆ ಮಾಡಿಸಿ ಗಡಿ ಗುರುತಿಸಿಕೊಳ್ಳುವ ಬಗ್ಗೆ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ. ಇದು ಪಕ್ಕಾ ದಾಖಲೆ. ಅದಾದ್ಮೇಲೆ ಇಲ್ಲಿ 9 ಎಕರೆದು ಇದೆ, ಕೊಡ್ತೀನಿ, ಅದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ. 9 ಎಕರೆ 38 ಗುಂಟೆನ ಆಯುಕ್ತರು ಅವರಿಗೆ ಹಸ್ತಾಂತರ ಮಾಡಿರೋ ಪ್ರತಿನೂ ಇದೆ ಇಲ್ಲಿ, ಹಸ್ತಾಂತರ ಅವರಿಗೆ.
DC ಅವರು ಕಾರ್ಪೊರೇಷನ್ ಹಸ್ತಾಂತರ ಮಾಡಿರೋ ಪ್ರತಿ ಇದು. ಇಷ್ಟು ದಾಖಲೆ. ಇದು ಸರ್ಕಾರದ ಅನ್ನಕ್ಕೆ ಅವ್ರದ್ದಲ್ಲ ಅಂತಾರೆ, ಕಾಂಗ್ರೆಸ್ ಪಾರ್ಟಿದಲ್ಲ ಇದು. ದಿಸ್ ಇಸ್ ನಾಟ್ ಎ ಕಾಂಗ್ರೆಸ್ ಪಾರ್ಟಿ ಲ್ಯಾಂಡ್. ಇದು ವಕ್ಫ್ ಬೋರ್ಡ್ ಅಲ್ಲ. ಒನ್ಸ್ ವಕ್ಫ್ ಬೋರ್ಡ್ ಆಲ್ವೇಸ್ ವಕ್ಫ್ ಬೋರ್ಡ್ ಆಯ್ತಲ್ಲ, ಚಳವಳಿ ಅಲ್ಲ. ನಾನು ಅದನ್ನು ಹೇಳ್ತೀನಿ ಮುಂದೆ. ಇವಾಗೇನೋ ಜಮೀರ್ ಅಹಮದ್ ಕೊಟ್ಟವರಲ್ಲ, ವಕ್ಫ್ ಬೋರ್ಡ್ ಆಸ್ತಿ ಅಂತಂದ್ರೆ ಏನು? ಅಲ್ಲಾನ ಆಸ್ತಿ ಅದು. ಅಲ್ಲಾನ್ಗೆ ದಾನ ಕೊಟ್ಟಿದ್ದು, ಅದನ್ನ ದಾನ ಕೊಡ್ಬೋದು. ದಾನಕ್ಕೆ ಕೊಡಬೇಕು ಅಂತ ಬಡವರು ಯಾರ್ಯಾರು ಇದಾರೋ ಅವರಿಗೆ ನಿರ್ಗತಿಕರಿಗೆ ಮನೆ ಕಟ್ಕೊಡಕ್ಕೆ ಇರೋವಂಥದ್ದು ವಕ್ಫ್ ಬೋರ್ಡ್ ಆಸ್ತಿ. ಈಗ ಕಟ್ಕೊಡ್ಲಿ ಅಲ್ಲಿ ಸಿದ್ದರಾಮಯ್ಯನವರೇ, ಕಟ್ಕೊಡಿ ಅಲ್ಲಿ. ವಕ್ಫ್ ಬೋರ್ಡ್ ಆಸ್ತಿ ಇದೆಯಲ್ಲ, ಎಷ್ಟು ಲಕ್ಷಾಂತರ ಎಕರೆ ಇದೆ. ನಾವು ಮೊನ್ನೆ ಎಲ್ಲ ದಾಖಲೆಗಳು ಕೊಟ್ಟಿದ್ರಲ್ಲ, ಲಕ್ಷಾಂತರ ಎಕರೆ ಹೊಳಿತಾ ಬಿದ್ದಿದೆ. ಹಂಗೆ ಕೊಡಿ ಅಲ್ಲಿ. ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಲ್ಯಾಂಡ್, 650 crores, 650 ಕೋಟಿ ಬೆಲೆ ಬಾಳುವ ಜಮೀನು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.